ಚೆನ್ನಾಗಿ ಮಾತಾಡ್ತಾ ಮಾಡೋಣ. ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಸಮುದ್ರ ಇದ್ದಂಗೆ. ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಲೋಣಿ ಅವರೆಲ್ಲರೂ ಉಪಸ್ಥಿತರಾದರೆ, ಮಾಜಿ ಶಾಸಕರು, ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ರಾಜು ಅಲ್ಗೂರು ಅವರು ಇದಕ್ಕೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರಾದ ಶ್ರೀ ಮಕ್ಬೂಲ್ ಭಾಗವತ್ ಅವರು ಕೂಡ ಇದಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳು ಮುಖಂಡರಾದಂಥ ಶ್ರೀ ಎಂ ಬಿ ವಿಷ್ಣು ಇದ್ದಾರೆ, ರಮೇಶ್ ಬೊಬ್ರೇಶ್ವರ್ ಅವರಿದ್ದಾರೆ, ಆಜಾದ್ ಪಟೇಲ್ ಅವರಿದ್ದಾರೆ, ನಪಾಲ್ ಅವರಿದ್ದಾರೆ, ಎಲ್ಲ ಕಾರ್ಪೊರೇಟರ್ಸು ಮತ್ತು ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಕಮಿಟಿ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಇಷ್ಟರು ಕೂಡ ಇವತ್ತು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದಕ್ಕೆ ಮುಂಚೆ ಸಭೆಯನ್ನು ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ ಇವತ್ತು ಸಾಮಾನ್ಯ ಸಿದ್ದರಾಮಯ್ಯವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಬೆವರತಿ ಅವರು, ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹಾರಾಷ್ಟ್ರ ಮಹದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು ಹಾಗೂ ತಂಗಡಿಗೆಯವರು, ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟರು ಸಹ ಕೆ ಜೆ ಜವಾಹರ್ ಅವರು ಮತ್ತು ಹಿಂದುಳಿದ ಎಲ್ಲ ಸಚಿವರು ಕೂಡ, ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿದ್ದಂಥ ಸಚಿವರು ಕೂಡ ಆಗಮಿಸಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದೇದು ತಮಗೆಲ್ಲರೂ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಇವತ್ತು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ತಾಯಿ ಅವರ, ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಬಹಳ ಆಶಯವನ್ನ, ಅದು ನಮ್ಮ ಹಿರಿಯರಾದಂಥ ಶಂಕರಗೌಡ ಪಾಟೀಲ್ ಸೋನಳ್ಳಿ ಅವರು ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದರು. ನಾನು ಕೂಡ ಅದನ್ನು ಅರ್ಥೈಸಿಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದಂಥ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ಕು ಮತ್ತು ಬಸ್ ನಿಲ್ದಾಣಕ್ಕೂ ಬಸ್ಗಳಿಂದ ಅಲ್ಲಿ ಆ ಕಾರಣದ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ಸಹ ಸರ್ಕಲ್ ಮತ್ತು ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನಮ್ಮದು ನಿರ್ಣಯನೂ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, ಪೂರ್ತಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಇವತ್ತು ನಾನು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನು ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು ಎಮ್ ಡಿ ಅವರ ಗುಲ್ಬರ್ಗ ನಮ್ಮ ಎಮ್ ಡಿ ಅವರಿಗೆ ಅನುಕೂಲ ಮಾಡಿಸಿ ಅವರಿಂದ ಒಂದು ಆದೇಶವನ್ನು ಮಾಡಿ ಪ್ರಪೋಸಲ್ ಮಾಡಿ ಸರ್ಕಾರ ಕಳಿಸಿ ಇವತ್ತು ಒಂದು 60/40 60/40 ಒಂದು ಜಮೀನನ್ನು ಇವತ್ತು ಪ್ರಸಾದನ ಮುಂದೆ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಒಳ್ಳೆ ಶಿಕ್ಷೆಯನ್ನು ಕೊಡಿಸಿ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ 2013-18 ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ
ಶ್ರೀಗಳು ಪಂಚಮಸಾಲಿ ಜಗದ್ಗುರುಗಳು ಇವತ್ತೊಂದು ಬಸವಪಂತಜಯ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡಿ ಅದನ್ನ ನಾವು ಅಡಿಗಲ್ಲನ್ನ ಹಾಕಿದ್ವಿ. ಈಗ ಮೂರ್ತಿ ರೆಡಿಯಾಗಿದೆ. ಆ ಮೂರ್ತಿ ಅನಾವರಣಗೊಳಿಸುವಂತದ್ದು ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚೆನ್ನೂರಮ್ಮ ಅವರ ಮೂರ್ತಿ ಆಗಿದೆ. ಆ ಬಸ್ ಸ್ಟ್ಯಾಂಡಿಗೂ ಕೂಡ ಅವ್ರ ಹೆಸರು ಇಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರರಾಣಿ ಕತ್ತೂರು ಚೆನ್ನಮ್ಮ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಯಾವ ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂ ನಿಂತ್ಕೊಂಡು ಅವ್ರದೇ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ಹೇಳ್ಕೊಂಡು ಅವ್ರ ಹೆಸರನ್ನ ಬಹಳ ಮುಖ್ಯಮಂತ್ರಿಗಳು ಸಂತೋಷದಿಂದ ನನ್ನ ಇದ್ರ ಮೇಲೆ ಆದೇಶವನ್ನು ಮಾಡಿ ಅಂಬೇಡ್ಕರ್ ರೆಡ್ಡಿಯವರು ಬಹಳಷ್ಟು ಆಸಕ್ತಿ ತಗೊಂಡು ಸಹ ನಾವು ಅವನ್ನ ವೀರರಾಣಿ ಕತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಹೇಳಿ ನಾಮಕರಣ ಮುಖ್ಯಮಂತ್ರಿಗಳು ಒಂದು ಸಹ ನಾಮಕರಿಸಿದ್ದಾರೆ. ಈ ಎರಡೂ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಿ, ಆಮೇಲೆ ಯುಡಿಯಿಂದ 140 ಕೋಟಿ, ಆಮೇಲೆ ಇನ್ನೂ ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಇರ್ಬೋದು, ಅಷ್ಟೊಂದು ನಾವು ಕೂಡ ಬಹುಶಃ ಜಿಲ್ಲಾಧಿಕಾರಿಗಳು ಲಿಸ್ಟ್ ಕೊಟ್ಟಿದ್ದಾರೆ, ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಇನ್ನೂರ ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು, ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಮೇಲೆ ಎರಡನೇದು ಅದರ ಉದ್ಘಾಟನೆ. ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸದಸ್ಯರಲ್ಲಿ ನಾನು ಹೇಳಿಲ್ಲ, ಇವತ್ತು ಇಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅವರ ಒಂದು ಅವಧಿಯನ್ನು ಮೀರಿಸಿ ಆ ರೆಕಾರ್ಡನ್ನು ಇವತ್ತು ಸಹ ಬ್ರೇಕ್ ಮಾಡಿದ್ದಾರೆ. ಕೆಲಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳ ಹೆಗ್ಗಳಿಕೆಗೆ ಇವತ್ತು ಸಹ ಮಾತಾಡಿದ್ದಾರೆ. ಅದನ್ನು ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಇವತ್ತು ಸಹ ಇವತ್ತು ಸಹ ಹೇಳಿದ್ದಾರೆ. ಅವರಿಗೆ ಗೌರವವನ್ನು ಸಹ ನಾನು ಜಿಲ್ಲೆಯ ಜನತೆಯ ಪರವಾಗಿ ಇವತ್ತು ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪರವಾಗಿ ಆಯಿತು, ಜಿಲ್ಲೆಯ ಜನತೆ ಪರವಾಗಿತ್ತು, ಅವರಿಗೆ ಒಂದು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೀವಿ. ಅವರಿಗೆ ಸೂಕ್ತವಾದಂಥ ಗೌರವ ಅರ್ಪಣೆಯನ್ನು ಕೂಡ ಏನನ್ನೋದು ಹೇಳಿದಲ್ಲ, ಗೌರವ ಅರ್ಪಣೆಯನ್ನು ಕೂಡ ಅದನ್ನು ಮಾಡ್ತಾ ಇದ್ದಾರೆ. 3 ಪ್ರಮುಖ ಕಾರ್ಯಕ್ರಮ. ಒಂದು ವೀರರಾಣಿ ಕತ್ತೂರು ಚೆನ್ನಮ್ಮನವರ ಅವರು 11:15 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ 1 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೆನ್ನಿ ಸ್ಕೂಲ್ ಹೆಲಿಪ್ಯಾಡ್ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ, ಉಪಮುಖ್ಯಮಂತ್ರಿ ಇರ್ತಾರೆ, ಸಾರಿಗೆ ಸಚಿವರು ಎಲ್ಲ ಸಚಿವರುಗಳು ಇರ್ತಾರೆ, ಅನಾವರಣಗೊಳಿಸಿ ಹಸಿರು ನಾಮಫಲಕಗಳನ್ನು ಕೂಡ ಅನಾವರಣಗೊಳಿಸಿ, ಅಲ್ಲಿ ಕಾರ್ಯಕ್ರಮ ಇಲ್ಲ, ಬಹಿರಂಗ ಸಭೆಯಲ್ಲಿಲ್ಲ, ಅದನ್ನು ಮಾಡಿ ಇವತ್ತು ಸಹ ಮುಖ್ಯಮಂತ್ರಿಗಳು ನೇರವಾಗಿ, ಯಾಕಂದರೆ ಅಲ್ಲಿ ಜನ ಕೆಲವೊಂದು ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ, ಆಮೇಲೆ ಅಲ್ಲಿ ಜನರು ಪ್ರಾಜೆಕ್ಟ್ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ ರೂಮ್ಗೆ ಹೋಗ್ತೀವಿ. ವೆಲೋಡ್ ರೂಮ್ನಲ್ಲಿ ಅಲ್ಲಿಯೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟು ಒಂದು ರೌಂಡ್, ಸೈಕ್ಲಿಸ್ಟು ಎಲ್ಲರೂ ಕೂಡ ಒಂದು ರೌಂಡ್ ಇದನ್ನು ಮಾಡಿದ್ರೆ, ರಾಜು ಬಿರಾದವರು ಮತ್ತು ಎಲ್ಲ ಹುಡುಗರೆಲ್ಲ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂತ್ಕೊಂಡು, ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಕೂತ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಇದು ಮಾಡಿ ಸಾಂಕೇತಿಕವಾಗಿ ಅದನ್ನು ಮಾಡಿ, ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ ಬರೋಬ್ಬರಿ 12:15 ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರರಾಣಿ ಕತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದರೆ ಅದು ಒಂದು ಉದ್ದೇಶ ಕಾರ್ಯಕ್ರಮ. ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಗ್ಯಾರಂಟೀಸು ಮತ್ತೇನು ಅಭಿವೃದ್ಧಿ ಕಾರ್ಯಗಳು ಜಿಲ್ಲೆಗಳು ಅದನ್ನು ಲೈಕ್ ವೆಲೋಡ್ರು ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಉತ್ತಮ ಮಾಡುವಂಥದ್ದು ಎರಡನೇದು. ಮೂರನೇದು ಅವರಿಗೆ ನಾವು ಇವತ್ತು ಸಹ ಜಿಲ್ಲೆಯ ಜನತೆ ಪರವಾಗಿ ಸಹ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿದ್ದು ಸಹ ನಮ್ಮ ಕಾಂಗ್ರೆಸ್ ಜನರದ್ದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ದೇವರಾಜ ನಂತರ ಅವ್ರ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಸಹ ನಾನು ಅವರಿಗೆ ಭಾಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂಥ ಮಾಡ್ತಾ ಇದ್ವಿ. ಈ 3 ಕಾರ್ಯಕ್ರಮ ಇವತ್ತು
ಅದಕ್ಕೆ ನಾವೀಗ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಇಟ್ಸ್ ಅಫಿಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್, ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ದಿವಸ ನಾವು ಮಾಡಿ ಜಾಸ್ತಿ ಜನ ಇವತ್ತು ದಿವಸ ಬರಬೇಕು ಮತ್ತು ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇತ್ತಲ್ಲ. ಹೀಗಾಗಿ ನಾವು ಕೂಡ ಇಲ್ಲಿ ಸೇರಿಸಿ ದಿವಸ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ನಿನ್ನೆ ನಾವು ನಾಗೂರು ಆಮೇಲೆ ಕಡಗೌಡವರು ಮತ್ತು ಅಶೋಕ್ ಮಂಗಳೂರು ಅವರಿಗೆ ಚರ್ಚೆ ಮಾಡಿದ್ವಿ. ಆಮೇಲೆ ನಾನು ಎಲ್ಲ ಶಿವಾರ್ಥ ಪಾಟೀಲ್ ಕೂಡ ಸಚಿವರುಗಳನ್ನು ಮಾತಾಡ್ತೀನಿ. ಅದೇ ರೀತಿ ಯಶವಂತರು ಕೂಡ ಅವರೇನೋ ದೇವಸ್ಥಾನ ಎಲ್ಲರೂ ಕೂಡ ಮಾತಾಡಿ ಅವ್ರು ಗೌರವಿಸುವಂಥ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಜನ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿ ಅಂತ ತಿಳಿಸ್ಕೊಂಡಿದ್ದೀವಿ. ಆಮೇಲೆ ವೀರಾಣಿ ಕಿರುಚನವರ ನಮ್ಮ ಇದು ಪದಾಧಿಕಾರಿಗಳಾದ ನಮ್ಮ ಆಳೂರು ನಾನು ಎಲ್ಲ ಜನರಿಗೂ ಕೂಡ ನಮ್ಮೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಊಟ ವ್ಯವಸ್ಥೆ ಮಾಡ್ತಾ ಇದ್ವಿ. ನಾವು ಇಷ್ಟೆಲ್ಲ ಒಂದು ವೀರಾಣಿ ಚೆನ್ನಪ್ಪನವ್ರ ಸಲುವಾಗಿ ಮಾಡ್ತಾ ಇದ್ವಿ. ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅವರ 20,000 ಜನರಿಗೆ ನಾನು ಊಟದ ವ್ಯವಸ್ಥೆ ನಾವು ಸ್ವಂತ ಕಾಂಟ್ರಾಕ್ಟರ್ ಮತ್ತು ಪ್ಲಸ್ ಅವರು ವೀರಾಣಿ ಚೆನ್ನಮ್ಮನ ಅಧಿಕಾರಿಗಳಿಗೆ ಅವರು ಗೌರವಿಸ್ತಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಧ್ಯಮದವರು ನಿಮ್ಮ ಸರ್ಕಾರಕ್ಕೂ ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳು ಇಂಥ ಎರಡು ಪ್ರಮುಖವಾಗಿ ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ ನೆನಪಿಟ್ಟಿದ್ದಂಥ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ನಾವು ಈಗಾಗಲೇ ಗೊತ್ತಿದೆ ಏರ್ಪೋರ್ಟ್ ನಾನಿಂದ ನೋಡಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಈಗ ನಮ್ಮದು ಕೇಂದ್ರ ಸರ್ಕಾರ ಬಾಲೂ ಇಲ್ಲ ಆ್ಯಕ್ಚುಲಿ ಅದರಲ್ಲಿ ನಮ್ಮ ಈಗ ಇದರಲ್ಲಿ ಏರ್ಪೋರ್ಟಲ್ಲಿ ಒಂದು ನಮ್ಮ ಇದರಿಂದ ಇದೆ. ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನು ಪುರಸ್ಕೃತಿ ಹೊಂದಿದ್ವಿ. ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಪುರಸ್ಕೃತಿ ಯಾಕಂದ್ರೆ ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮಿಯವರ ಸಲ ಕೂಡ ಅಭಯಾರಣ್ಯ ಒಂದು ರಿಸರ್ವ್ ಫಾರೆಸ್ಟ್ ಮಾಡಿ ಅಲ್ಲಿ ಒಂದು ಮಾಡ್ಕೊಳ್ತಾ ಇದ್ವಿ. ಹೀಗೆ ಆಮೇಲೆ ರಾಣಿ ಚೆನ್ನಮ್ಮನವರು ಅಕ್ಕಮಹಾದೇವರ ಹೆಸರನ್ನ ಈಗಾಗಲೇ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಪೂರ್ವಜನ ಮಾಡಿದ ಆದಿಲ್ ಶಾಹಿ ಸಲುವಾಗಿ ಒಂದು ಏನಾದರೂ ಮಾಡಬೇಕು, ಅವರ ಸಮಗ್ರ ಸಾಹಿತ್ಯವನ್ನು ಬೀಳಿಸುವಂಥದ್ದು ನಾವು ಮಾಡಿದರೂ ಕೂಡ ಇನ್ನೊಂದು ಏನಾದರೂ ಇಬ್ರಾಹಿಂ ಆದಿಲ್ ಶಾಹಿ ಅವರ ಸಲುವಾಗಿ ಸ್ಮರಣೆಗಾಗಿ ಏನಾದರೂ ಮಾಡಬೇಕು ಅಂತೇಳಿ ಕೂಡ ಇದಕ್ಕೆ ಅದನ್ನು ಕೂಡ ಮುಂದಿನ ಮಾಡಿದ್ರೆ ಅದನ್ನು ಕೂಡ ಮಾಡ್ತೀವಿ. ನೋಡಿದ ಎಲ್ಲರೂ ಯಾವ್ಯಾವ ರೀತಿ ಗೌರವಿಸಬೇಕು ಅದನ್ನೆಲ್ಲರೂ ಕೂಡ ಗೌರವ ನಾಡಿನ ಆರೋಗ್ಯ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಹಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥ ಕೆಲಸನ ಒಂದು ಜಿಲ್ಲೆಯ ಜನತಾ ಪರವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾಧ್ಯಮದವರು ಕೂಡ ಅರ್ಜಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು. ಜಿಲ್ಲೆಯ ಈ ಒಂದು ಹೆಮ್ಮೆ ಕಾರ್ಯಕ್ರಮ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಒಂದು ದೊಡ್ಡ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರಣಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರನ್ನು ಮಾಡುವಂಥದ್ದು ಮಹತ್ ಕಾರ್ಯ ಒಂದು ದಿವಸ ನೆರವೇರಿದೆ. ನಮ್ಮ ಶಂಕರಗೌಡರ ಆಶಯ ಒಂದು ದಿವಸ ನಾವು ನಿರ್ವಹಿಸಿದೆ. ನಮ್ಮೆಲ್ಲರ ಆಶಯವನ್ನು ಕೂಡ ಆಗಿರುತ್ತೆ. ಆಶಯ ನಮ್ಮವರು ಕನ್ನಡಿಗರು ಅದನ್ನು ನಮ್ಮ ಹೆಮ್ಮೆಯ ವಿಚಾರ ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸರ್ಕಾರವನ್ನು ಮಾಡಬೇಕು. ಕಾರ್ಯಕ್ರಮ ಪಟ್ಟಿಗೆ 11:30 ಹೋಗೋದು 11:45ಗೆ ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿ ಅರ್ಧ ಗಂಟೆ ಹೋಗುತ್ತೆ. ಅರ್ಧ ಗಂಟೆ ಹೋಗುತ್ತೆ. ಆಮೇಲೆ ನಂತರ ನಾವು ಹೋಗಿ ಹೋಗಿ ಅಲ್ಲಿ ಸಂಖ್ಯೆಗಳನ್ನು ಮಾಡಿ 12:30ವರೆಗೆ ನಾವು ಟೆಂಟೇಟಿವಾಗಿ 12:30ವರೆಗೆ ಕಾರ್ಯಕ್ರಮವನ್ನು ಸರ್, ಈಗ ಕೂಡಲ ಸಂಗಮ ಸ್ವಾಮೀಜಿಗಳ ನೇತೃತ್ವದಲ್ಲೇ ಸಭೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರ ಕೈಯಿಂದ ಉದ್ಘಾಟನೆ ಬೇಡ ಅಂತ ಪೂರ್ವಭಾವಿ ಸಭೆ ಈ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನಡೀತಾ ಇದೆ. ನೋಡಿ, ಕೂಡಲ ಸಂಗಮ ಸ್ವಾಮೀಜಿಯವರು ಯತ್ನಾಳ್ ಅವರು ನೋಡಿದ ಎಲ್ಲ ಸಂಘಟನೆಗಳು ಕೂಡ ಕೂಡ ಮಾತನಾಡಿದ್ದಾರೆ. ನಾನು ಮಾತನಾಡಿದ್ದೀನಿ. ಕೂಡಲ ಸಂಗಮ ಸ್ವಾಮಿಗಳು ತಾವು ಯಾವುದೂ ಕೂಡ ಇಲ್ಲ. ಈ ಕಾರ್ಯಕ್ರಮ ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿಮಿತ ಅಲ್ಲ. ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ, ನಮ್ಮೆಲ್ಲರ ಹೆಮ್ಮೆ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವರು ಯಾವುದೂ ಅಭ್ಯರ್ಥಿರಲ್ಲ. ಅವರು ಕೂಡ ಕೂಡಲ ಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾರೆ. ಕೂಡಲ ಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು
ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು ಜ್ಞಾನೋದರ್ಶನ ಸಂಸ್ಥೆಗಳು ಸೇರಿದ್ರು ಸಹ ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಗಮನಿಸ್ತಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಈಗ ಯಾರೋ ಒಬ್ಬರಿಬ್ಬರು ಮಾಡ್ತಿದ್ರೆ ಅದು ಅದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ ಅವ್ರದ್ದೇನದ ಅದು ಬೇರೆ. ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಗೌರವಿಸಿದ್ರಿ. ಕೂಡಲ ಸಂಘ ಸ್ವಾಮಿಗಳದ್ದು ಅಭಿಪ್ರಾಯ ಇದೆ, ಯತ್ನಾಳವರು ಮಾತಾಡಿದ್ರಿ, ಶಿವಾನಂದ ಪಾಂಡ್ರು ಎಲ್ಲರೂ ದಿವಸ ಯಾರ್ದು ಕೂಡ ಒಂದು ದಿವಸ ಇಲ್ಲ. ಅವರು ಕೂಡ ಕೂಡಲ ಸಂಘ ಸ್ವಾಮಿಗಳು ಕೂಡ ಭಾಗವಹಿಸ್ತಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾರೆ. ಸ್ವಾಮೀಜಿ ಮೀಟಿಂಗ್ ಸ್ವಾಮೀಜಿ ಮೀಟಿಂಗ್ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ಬೇಕಂತ ಅವರು ಕೂಡ ಹೇಳಿದ್ದಾರೆ. ಕುಂಭಮೇಳ ಮಾಡ್ತಾ ಇದ್ದಾರೆ. ಸರ್, ಇದು ಬಿಜಾಪುರ ಒಂದು ಐತಿಹಾಸಿಕ ಸ್ಥಳ, ಆದಿಲ್ ಶಾ ಹೆಸರು ಯಾವುದೋ ಒಂದು ಮಾರ್ಗ ಆದಿಲ್ ಶಾ ಹೆಸರಲ್ಲಿ ಯಾವುದೋ ಒಂದು ಈಗ ನಾನು ಹೇಳಿದ್ದಲ್ಲಪ್ಪ, ನನಗೆ ನೀನು ಕೇಳೋದಕ್ಕಿಂತ ಮೊದಲು ನಾನು ಹೇಳ್ಬೇಕು. ಈಗ ನಾನು ಮಾತಾಡ್ತೀನಿ, ನಾನೇ ಹೇಳಿದಿರಲ್ಲ. ಈಗ ಓಕೆ, ಒಂದೇನ ಮಾಡುವ, ದೊಡ್ಡದು ಮಾಡುವ ಸರ್. ಬೆಲ್ಡ್ರೋಮ್ ವಿಮಾನ ನಿಲ್ದಾಣ ಆದರೆ ಆದಿಲ್ ಶಾ ಹೆಸರಲ್ಲಿ ಇಡಬೇಕಂತ ಈಗ ಒಬ್ಬರ ಹೆಸರು ಘೋಷಣೆ ಮಾಡಬೇಕು. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡೋದು. ಅದಕ್ಕೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಕೂಡ ನಾನೇ ಇದನ್ನು ಕೇಳಿದ್ದಿಲ್ಲ ನಿಮ್ಮ ಪ್ರಶ್ನೆ. ನಾನೇ ಇಬ್ರಾಹಿಂ ಆದಿಲ್ ಶಾ ಹೆಸರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿದ್ದೀನಿ. ಇಲ್ಲಿಗೆ ಅದು ಮುಕ್ತಾಯಗೊಳಿಸು. ಮತ್ತೆ ಹೇಳ್ರಿ, ಸಮಾಜದ ಒತ್ತಾಯ ಇದೆ, ಆಗುಮತ ಸಮಾಜದ ಒಂದು ಒತ್ತಾಯ ಇದೆ. ಚೆನ್ನಮ್ಮನ ಮೂರ್ತಿ ಪಕ್ಕದಲ್ಲಿ ಸಂಗೊಳ್ಳಿ ಚರ್ಚೆ ಮಾಡ್ತದೆ. ಯಾಕಂದ್ರೆ ಇದು ಸರ್ಕಾರಿ ಇರ್ತಾವಲ್ಲ, ಕೆಲವರು ಕೂಡ ಬಸ್ ಸ್ಟ್ಯಾಂಡ್ ಆಗಿ ಓದ್ ಮಾಡಿದ್ದೇನೆ, ಇದಾಗಿದೆ, ಅವ್ರ ಹೆಸರು ಇಟ್ಟಿದ್ದೀವಿ ಮಾಡು. ಈಗ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಭಟನೆ ಐತಿ. ಈಗ ಆಲ್ರೆಡಿ ಮೂರ್ತಿ ಅವ್ರ ಪ್ರತಿಷ್ಠಾಪನೆ ನೋಡು. ಮತ್ತು ಸಂಗೊಳ್ಳಿ ರಾಯಣ್ಣನು ಕೂಡ ಪಾಪ ಬಲಗೈ ಮಟ್ಟ, ಅದನ್ನು ಕೂಡ ಯೂಸ್ ಮಾಡ್ತೀವಿ. ಎಕ್ಸ್ಪ್ಲೋರ್ ದ ಪಾಸಿಬಿಲಿಟಿ. ವೆರೋಡ್ರೋಮ್ಗೆ ಏನು ವಿಚಾರ ಮಾಡಿಲ್ಲಪ್ಪ. ನೋಡೋದು ಯಾರಾದ್ರು ವೆರೋಡ್ರೋಮ್ಗೆ. ಆಮೇಲೆ ಈ ವೆರೋಡ್ರೋಮ್ ಜೊತೆಗೆ ಭಾಳ ದಿವಸದಿಂದ ಒಂದು ಬೇಡಿಕೆ ಇದೆ. ನಾನು ಈ ಎಲ್ಲ ಇಂಡಸ್ಟ್ರೀಸ್ ಜೊತೆಗೆ ಮಾತನಾಡಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಎಕಾನಮಿ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಸೈಕ್ಲಿಂಗ್ ಅದಾಗಿದೆ, ಅದು ಸೇರ್ ಮಾಡುವಂತೆ. ಅದು ಕೂಡ ಸೈಕ್ಲಿಂಗ್ ಕೂಡ ಯಾರ್ದು ಹೆಸರುಗಳು ಸೈಕ್ಲಿಂಗ್ನಾಗ ಯಾರಲ್ಲ ಅಂಥವ್ರದ್ದು ಯಾರೇ ಒಬ್ಬರ ಹೆಸರನ್ನ ನೀವು ಸಲಹೆ ಮಾಡಿ ಮಾಡ್ಕೊಂಡು ಚರ್ಚೆ ಮಾಡಿ ಕಮಿಟಿ ಮಾಡಿ ಯಾವ ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಇದಕ್ಕೆ ಹೆಸರು ಬೇಕಾದ್ರೆ ನೋಡ್ಕೊಂಡು ಆ ಸೈಕ್ಲಿಂಗ್ ಇದ್ದವ್ರದ್ದೇ ಹೆಸರು. ಜಿಲ್ಲೆಗೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಏನಾದರೂ ವಿಶೇಷ ಪ್ಯಾಕೇಜ್ ಅದು ನಾಳೆ ಕಾಯಿಲ್ಲ ಅನೌನ್ಸ್ ಮಾಡೋದನ್ನ. ಗಿಫ್ಟ್ ಏನಂದ್ರೆ ನಮ್ಮ ಜಿಲ್ಲೆಗೆ ಏನು ಗಿಫ್ಟ್ ಕೊಡ್ತಾರೆ ಅದು ಹೇಳ್ತಾರಲ್ಲ, ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎರಡು ಹೇಳ್ತಾರೆ. ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರ್ವಿಸ್ ಮಾಡಿದ್ರು, ಇವತ್ತು ಅದನ್ನು ಮುರಿದಿದ್ದಾರೆ ರೆಕಾರ್ಡ್. ಇವತ್ತೆಲ್ಲ ಮುರಿದಿದ್ದು, ಇವತ್ತು ರೆಕಾರ್ಡ್. ನಿನ್ನೆ ಸಮ ಆಗಿತ್ತು, ಇವತ್ತು ರೆಕಾರ್ಡ್ ಮಾಡಿದ್ದಾರೆ. ಹಾಗೆ 3ನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಬರತ್ತಾರಲ್ಲ, ಅದಕ್ಕೆ ಗೌರವಿಸುವಂಥದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸುವುದು. ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ ಇರ್ತದೆ. ಏನು ಸರ್ ಗೌರವ ಅಂದ್ರೆ ಏನು ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಅವ್ರಿಗೆ ಮಾಡ್ದಂಗೆ ಸಸ್ಪೆನ್ಸ್ ಇರ್ತಾ ಇದ್ದೀರಾ ಅಂದ್ರೆ ತುಲಾಭಾರ ಅಂತದಿಲ್ಲ, ಗೌರವಿಸಬೇಕಾಗುತ್ತೆ. ಸೂಕ್ತ ಗೌರವ ಮಾಡಿ. ಬಿಜಾಪುರದವರು ಉದಯ ವಿಶಾಲತೆಯನ್ನು ಹೊಂದಿದವರು, ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಲ್ಲಿಂಗಪ್ಪನವ್ರು ಬಂಗಾರ ತುಂಬಿದಂಥವ್ರು. ನಾವೇನು ಬರಗಾಲ ಮಾಡ್ತೀವಿ ತಿಳ್ಕೊಂಡ್ರೆ ನಾನು ಕೊಡ್ರು ತಿಳ್ಕೊಂಡ್ರಿ. ಬರಗಾಲದಾಗ ಮಾಡೀವಿ, ಈಗ ನೀರು ಬಂದಾವ, ಈಗೇನು ಮಾಡ್ತೀವಿ? ಬರಗಾಲದಾಗ ನಾವು ಹಿಂದುಳಿದ ಜಿಲ್ಲೆ, ಬರಗಾಲ ಜಿಲ್ಲೆ ತಟ್ಟಡಾಗ ತುಗಿದೀವಿ ಯುದ್ಧದ ಸಲುವಾಗಿ. ಬೇರೆ ಸಲುವಾಗಿ ಅಲ್ಲ, ಯುದ್ಧದ ಸಲುವಾಗಿ ಅದನ್ನು ತಿರ್ಚುವಂತ ನಡೆದಿತ್ತು. ಬೇಡ ಕಾಂಟ್ರವರ್ಸಿ ಬೇಡ. ಯಾಕಂದ್ರೆ ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ಬಂಗಾರ ತುಗಿಯೋದು ಸುಮಾರು. ಈಗ ನೀರು ಬಂದಾವು, ಸ್ವಲ್ಪ ಸಮೃದ್ಧಿ ಆಗ್ಯಾವ. ಅಟ್ಲೀಸ್ಟ್ ದಿನ 524 ಆಗಿ ಹೊಲಕ್ಕೆ ಜಮೀನು ಬರ್ಲಿಕ್ಕೆ ಕೂಡ ಅಂತರ್ಜಲ ಹೆಚ್ಚಿಗಾಗಿ ಒಂದು ಹಂತಕ್ಕೆ ನಾವು ಇದು ಮಾಡಿದ್ವಿ. ನೆಮ್ಮದಿಯಿಂದ ಅಗರ ಇರೋ ನೀರು ಜನ. ಅದಕ್ಕೆ ಮತ್ತೆ ಸೂಕ್ತವಾಗಿ ಮಾಡ್ತೀವಿ, ಕಾಳಜಿ ಮಾಡ್ತೀವಿ. ನಿಮ್ಮ ಇದ್ರ ತಕ್ಕಂತೆ ಮಾಡ್ತೀವಿ. ನಾನು ಹೇಳಿದ್ದೀನಲ್ಲಪ್ಪ, ಮಾರ್ಚ್ನಲ್ಲಿ ಮಾಡ್ತೀವಿ ಅಂತೇಳಿ. ಮಾರ್ಚ್ ಎಂಡಿಂಗ್ ಮಾಡ್ತೀವಿ. सर डेवलपमेंट के बारे में जो चीज़ें चल रही हैं, जितनी भी चीज़ें बताएं सर आपने, डेवलपमेंट के लिए यहाँ बेरोजगार बहुत हैं, उसके लिए आपने काफ़ी काम किए हैं, लेकिन इस अरसे में देखा गया है कि डेवलपमेंट के लिए आपने कोई भी ऐसे कोई फैक्ट्रीज वगैरह यहाँ ला के अवेलेबल नहीं कराए, जिसकी वजह से बेरोजगारी बहुत है और सारे लोग जिसमें हिंदू मुसलमान सिख ईसाई परेशान हैं. इसके लिए आप क्या कर रहे हैं सर, आपकी सरकार? अभी पानी देने के बाद जो लोग स्कूल जाता था ना,
बेरोजगारी खत्म हुआ है बीजापुर में, तुम्हारे को शायद केड़े में नहीं गए तुम्हें, ನೀವು ಹಲ್ಲೆ ಹೋದ್ರ ಯಾಕಂದ್ರೆ ಪಾಪ ಇದು ಬೇಡ ಇವ್ರಿಗೂ ತಿಳಿಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ದುಡ್ಯಾಕೆ ಹೋಗಿದ್ದಾರಲ್ಲ, ಅದು 75% 84 ಬರ್ತದೆ. ನಾವು ತಾಂಡ ಗಿಡ ನನಗೆ ಬರ್ತಾವು, ಮೇಜರಾಗಿ ನನಗೆ ಬರ್ತಾವು, 4 ನಮ್ಮ ಇವ್ರಿಗೆ ಕಟ್ಟುಕೊಂಡವ್ರಿಗೆ ರಾಜವರ್ಗವ್ರಿಗೆ ಬರ್ತಾವು. ಈಗ ದುಡ್ಯಾಕೆ ಹೋಗೋ ಮಂದಿ ಕಡಿಮೆ ಆಗ್ಯಾರ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಇವತ್ತು ಸಿಕ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳದು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸದಾಗ ಆಗಲಿ. ಮೊನ್ನೆ ಒಂದು 1200 ಬಂದಿದ್ದು ಕೊಕ್ಕೋ ಕೋಲದ ಒಂದು ಅನೌನ್ಸ್ ಆಯಿತು, ಇನ್ನೂ 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು ಒಂದು ಫ್ಯಾಕ್ಟ್ರಿ ಅನೌನ್ಸ್ ಮಾಡಿದ್ರೆ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್. ಯಾಕಂದ್ರೆ ಸೆಂಟ್ರಲ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಅವೆಲ್ಲ 108 ಇರ್ತವೆ, ಎಲ್ಲನೂ ಕೂಡ ಫ್ಯಾಕ್ಟ್ರಿಗಳು ಬರ್ತಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತೇಳಿ ಟೊಯೋಟಾದವ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು. 480 ಮಂದಿ ನಮ್ಮ ಯುವಕರನ್ನ ಟೊಯೋಟಾದಾಗ ಸೆಲೆಕ್ಟ್ ಮಾಡಿದ್ದಾರೆ. ಫಾಕ್ಸ್ಕಾನ್ದವ್ರು ಮೊನ್ನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪ್ನಿಗಳು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಂಪ್ನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದಲ್ಲದೆ ಇಲ್ಲಿನೇ ಉದ್ಯೋಗ ಮಾಡುವಂಥದ್ದು ಫ್ಯಾಕ್ಟ್ರೀಸ್ ಇದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುವಂಥ ಇಂಡಸ್ಟ್ರೀಸು ಪೈಪ್ಲೈನ್ 7-8 ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ. ಅದನ್ನ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳಬೇಕಲ್ಲಪ್ಪ, NRIG ಇತ್ತಲ್ಲಪ್ಪ, ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತೇಳಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಈಗ ಶ್ರೀರಾಮನ ಹೆಸರಲ್ಲೇ ಅದನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡಕತ್ತಾರ. ಯಾರು ಮಾಡ್ಯಾರ? इंस्टेड ऑफ बीजापुर में भी देखेंगे ना सर, फॉर एग्जांपल ऑटो ड्राइवर्स हैं, कूली कर्मी हैं, आप देखेंगे नए बस स्टैंड के पास में से कम 1000 से 500 लोग आते हैं, तो 1000 और 500 लोगों को रोजगार नहीं मिलता सर, काफी लोग लौट जाते हैं. अभी ऐसे लोगों के लिए भी योजना लाई है हमारे. हम रोजगार लेके आया था और नरेंद्र मोदी जी बंद कर नरेगा का योजना इतना अच्छा योजना था, लोकली बढ़ता था, वो सबको सत्यानाश करके राम के नाम के उसको बढ़ाने का नहीं था, राम के नाम से उसको अभी उसका एक स्टैटिस्टिक्स है, मैं कल बताता है सीएम को देता हूँ. बीजापुर जिले के ಎಷ್ಟು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಯೋಜನೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಅದು ಏನು ಅದಕ್ಕಿಂತ ಏನಾಗ್ತದೆ ಡಿಫ್ರೆನ್ಸ್ ಆಗ್ತದೆ. ನಾನು ನಾಳೆ ಸ್ವಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಓಕೆ ನೆಕ್ಸ್ಟ್ ಏನ್ರಿ ఇప్పుడు ಇಂಡಿವಿಜುವಲ್ ಕ್ವಶನ್ಸ್ ಕೂಡ ಮಾಡ್ತಾ ಇದೀವಲ್ಲ ಯಾಕೆ. ಆಮೇಲೆ ಮುಸ್ಲಿಮ್ಸ್ ವಾರ್ಡ್ನಾಗ ನಾನು ಹೇಳ್ತಲ್ಲ, ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾನು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವಾರ್ಡ್ಸ್ದಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೆಳಬಡದಲ್ಲಿದ್ದಾವೆ, ಪಾಪ ಕೇಳ್ಬಾರ್ದಾಗ ನೀರು ಬಂತು, ಆಸಾರ ಮಾಹಿತಿ ನೀರು ನಿಂತಿತ್ತು. ಎಲ್ಲರೂ ನಾನು ಗೊತ್ತಲ್ಲ ಅದು ಏನು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ತಿಡುಗುಂದಿ ರೈತರ ಏನು ಪ್ರತಿಭಟನೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ನಮ್ಮ ಮನೆ ಎದುರಿಗೆ ಬಂದು ಅದ್ರ ಗುರ್ತಾಗಿ ಸ್ಪಷ್ಟೀಕರಣ ಸಿಗಲಿಲ್ಲ. ಮುಖ್ಯಮಂತ್ರಿಯವರಿಗೆ ಏನಾದರೂ ಅದು ಫೈನಲ್ ಆಗ್ತದೆ ನೋಡಿ. ನಾನು ಒಂದು ಹೇಳ್ತಾರ, ತಿರುಗುಂದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ, ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಏನು ಪಾರ್ಕ್ ಮಾಡಿದ್ದೀವಿ, ಬೋರ್ಡರ್ನಲ್ಲಿ ಕರ್ಮ ಪಾರ್ಕ್ ಮಾಡಿ ಬಹಳ ಯಶಸ್ವಿಯಾಗಿದೆ. ಈಗ ಅಲ್ಲಿ ನಾವು ಏನೋ ತಿರುಗುಂದಿಯಲ್ಲಿ ಸೂಸೈಡ್ ಮಾಡ್ತಾ ಇದ್ದೀವಿ. ಈಗ ಆಗಿದೆ 23/3 ಸಂದರ್ಭದಲ್ಲಿ ಯಾವ್ಯಾವ ಅದನ್ನ ಏನೇನು ಅಲ್ಲಿ ಅಭಿವೃದ್ಧಿಗಳಾಗಿರ್ತದೆ, ನೀರಾವರಿ ಇದ್ರೆ ಅಂಥವಂಥವು ಇದ್ರೆ ಕೊಟ್ಟಿದ್ದೀವಿ ಪದ್ಧತಿಯನ್ನು ನಾನು ಹೇಳ್ಬಾರ್ದು, ಅದನ್ನ ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟದ ಅನ್ನೋದು ನಮ್ಗೆ ಗೊತ್ತದ. ಆ ಭೂಮಿ ಬೆಲೆ ನಾನು ಒಂದು 10 ಕೂಡ ಹೇಳಿದ್ದೀನಿ. 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡು ಅಂತ ಕೊಡ್ರಿ. ನೀವು ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಪಕ್ಕದಾಗೆ ಖರೀದಿ ಮಾಡುವಷ್ಟು ನಿಮಗೆ ತಯಾರು ಕೊಡ್ತೀವಿ. ಸರ್ ಈಗ ಸರ್ ಈಗ ವಿಮಾನ ನಿಲ್ದಾಣ ಮಾಡಿರೋದು ಬಿಜೆಪಿ, ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ, ಜಿಲ್ಲಾಡಳಿತ ಭವನಕ್ಕೆ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ, ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ, ಹೆಸರು ಮಾತ್ರ ಕಾಂಗ್ರೆಸ್. ಯಾರು ಹೇಳಿದ್ರು? ಬಿಜೆಪಿ ಅವರು ಟೀಕೆ ಸರ್. ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಬಾಯಕಮನ ಆಗ್ತಿತ್ತು ಏನ್ರಿ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ನಾನು ಸುಮ್ಮನೆ ಈಗ ಮಾಡಕ್ಕೆ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದು ನೈಟ್ ಲ್ಯಾಂಡಿಂಗು, ಆಮೇಲೆ ಏರ್ ಬಸ್ಸು, ಬೋಯಿಂಗು ಮಾಡೋದಲ್ಲದೆ ಈಗ ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವಯೋಲೇಷನ್ ಕೇಸ್ನಲ್ಲಿ. ನಾನು ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ಡಿಸಿಷನ್ ಆಗಿತ್ತು. ನಾನು ಕಪಿಲ್ ಸಿಬಲ್ ಅವರನ್ನು ನೇಮಕ ಮಾಡಿ ನಾನೇ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಈಗ ತಪ್ಪು ಒಂದು ದಿವಸ ಇಲಾಖೆಯಿಂದ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನಿಂದ, ಆದರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಂ ಸಫರ್ ಆಗುತ್ತೆ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಹಿಂದೂ ಏರಿಯಾ ಸಫರ್ ಆಗ್ತಾರೆ ಅಂತ ನಾನು ಕಪಿಲ್ ಸಿಬಲ್ಸ್ ನಾನೇ ಕೆಲವೊಂದು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಏನೋ ಮಾಡಿಕೊಟ್ಟು ಅವ್ರಿಗೆ ಕೊಟ್ಟು ಮಾಡಿಸಿ ಆರ್ಗ್ಯುಮೆಂಟ್ ಮಾಡಿ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ.
ರಿವ್ಯೂನಲ್ಲಿ ರಾಜ್ಯದ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡೋಕ್ಕೆ ಇವತ್ತು ಹೊಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಕಂದ್ರೆ ಇದು ವಿಮಾನ ನಿಲ್ದಾಣ ಏನದಲ್ಲ, ಇದು ತರಾತುರಿಯಲ್ಲಿ PWD ಮಾಡಿ ಏನ್ರಿ ಇನ್ನ ಭಾಳ ಅದಾವ. ಅದನ್ನ ಹೇಳಕ್ಕೆ ಹೋಗೋದಿಲ್ಲ, ಕಾಂಟ್ರವರ್ಸಿ ಮಾಡಕ್ಕೆ ಹೋಗೋದಿಲ್ಲ. ನನಗೆ ಇದು ನಿರ್ಧಾರ ಅದು ಆಗಬೇಕು ಅಂತ ಅನ್ನೋದನ್ನ ಆಲಮಟ್ಟಿ ಆಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಎಲ್ಲ ಸುಮ್ಮನೆ ಅದೆಲ್ಲ ಕಾಗದ ಹಿಡ್ಕೊಂಡು ಬಂದು ಮಾತಾಡೋರು ಏನಂತ. ಈಗ ನಾಳೆ ಈಗ ವಿಮಾನ ನಿಲ್ದಾಣ ನಮ್ದೇ, ರೈಲ್ವೇಸು ನಮ್ದೇ, ಎಲ್ಲ ಆಲಮಟ್ಟಿ ನಾವೇ, ಕಾಂಗ್ರೆಸ್ ಇದ್ದಾಗ ಆಗಿದೆ. ಯಾವ ಹೇಳ್ತಾರೆ ಸುಮ್ಮನೆ ನಮ್ದು ಯಾರಿಗೆ ಕೇಳ್ತಾರೆ. ಬೇಕಾದ್ರೆ ಕೊಡ್ತೀನಿ ಎಲ್ಲ ಡೀಟೇಲ್ಸ್. ಸರ್ ಜಿಲ್ಲೆಯಲ್ಲಿ ಹೌದು, ನಾನು IDD ಮಿನಿಸ್ಟರ್, ಅವ್ರು ಗೊತ್ತದ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸು ನನಗೀಗ ಕೆರೈಟ್ನಲ್ಲಿ ನಾನು ರೇಲೈಟ್ನಲ್ಲಿ ಕೆಲವೊಂದು ಶೇರಿಂಗ್ ನನ್ನ ಕೂಡ ಇದ್ದಾವೆ ಏನ್ರಿ. ನಾನು ಮೊನ್ನೆ ಒಂದು ಕೊಟ್ಟಿದ್ದೆ ಪರಿಸ್ಥಿತಿ ನೋಡ್ರಿ, ಗದಗ ಬೈಪಾಸು, ಹುಬ್ಬಳ್ಳಿ ಬೈಪಾಸು, ಇದನ್ನ ಎಲ್ಲ ಐಡಿಯಾ ಹುಡುಕಿದವ್ರು ಯಾರು ಹುಡ್ತಾ ಇಲ್ಲ. ಗದಗ ಬೈಪಾಸ್ನಿಂದ ಹೋಗ್ಬೇಕು, ಹುಬ್ಬಳ್ಳಿ ಬೈಪಾಸ್ನಿಂದ ಹೋಗ್ಬೇಕು, ಓವರ್ನೈಟ್ ಟ್ರೈನ್ ಆಗಬೇಕು, ಸಂಜೆ 7 ಗಂಟೆಗೆ ಬಂದ್ರೆ ಮುಂಜಾನೆ 7 ಗಂಟೆಗೆ ಇರಬೇಕು, 10 ತಾಸನ ಬರಬೇಕು ಅಂತೇಳಿ ನಾವು ಮಾಡೋದು ನಾನು. ಈಗ ಅನ್ನೋದು 2000 ಮಾರ್ಚ್ 2024 ಅಲ್ಲಿಂದ 10 ಮೀಟಿಂಗ್ ಮಾಡಿದ್ದೀವಿ. ಒಂದೇ ಅಲ್ಲ, ಬೆಳಗಾಂದು ಅಲ್ಲಿ ಏನೋ ಸಮಸ್ಯೆ ಅಲ್ಲ ಏನ್ರಿ, ಧಾರವಾಡ ನಾವು ಬೇರೆ ಎಲ್ಲನೂ ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಮಿನಿಸ್ಟ್ರು, ಪಾಪ ಅವ್ರು ಗೊತ್ತಿರಲಿಕ್ಕಿಲ್ಲ. ಐ ಆಮ್ ದ ಮಿನಿಸ್ಟರ್, IDD ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಬಿಟ್ಟು ಪಾಪ ಕಾಗದ ಪತ್ರ ಬರೀತಾರ, ಕಾಗದ ಉತ್ತರ ಬರ್ತಾರೆ, ತೊಗೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಜಿಲ್ಲೆಯಲ್ಲಿ ಹೋಗಿ ಬಿಡಿ, ಅವ್ರನ್ನ ಹೇಳ್ಕೊಂಡು ಪಾಪ ಮಾಡ್ಯಾರ, ಏನಾರು ಮಾಡ್ಯಾರ. ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ತಡೆಯೋದ್ರಲ್ಲಿ ಪೊಲೀಸರು ಬಹಳಷ್ಟು ಸಹಕಾರ. ಈಗ ನೋಡಿ, ಈಗ ಪ್ಲೀಸ್ ಲೆಟ್ ಅಸ್ ನಾಟ್, ಇದು ಜನರಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ. ಮನಗೂಳಿ ಮತ್ತೆ ಚಡಚಣ ಬ್ಯಾಂಕ್ ರಾಬರಿಯನ್ನು ಕಳ್ತನ CM ಅವರಿಂದ ಏನು ಇದು ಮಾಡ್ತಾರೆ, ಅವ್ರಿಗೆ ನಾವು ಗೌರವಿಸುತ್ತದ. ನೋಡ್ರಿ, ಈಗ ಸಮಯ ಭಾಳ ಕಡಿಮೆ ಅದ. ನೋಡೋಣ, ಹೇಳು ಸೂಕ್ತದ, ಪಾಪ ಮಾಡಿದಾರೆ. 2 ಮಾತನ್ನ ಬ್ರೇಕ್ ಮಾಡಿದಾರ ಮುಖ್ಯಮಂತ್ರಿಗಳಿಗೆ. ಒಮ್ಮೆ ಅವ್ರನ್ನ ಹೋಮ್ ಮಿನಿಸ್ಟ್ರು ಸನ್ಮಾನ ಮಾಡಿದ್ದಾರೆ. ಬಟ್ ನೋಡಿ, ನಾಳೆ ಅನ್ನಿಸ್ತು ಅವ್ರಿಗೆ ಗೌರವಿಸೋದ ರಾಜಕಾರಣ ಮೆಡಲ್ಗಳು ಬರ್ತಾವಲ್ಲ, ನೋಡ್ಸೋ ಮೆಡಲ್ಗಳು ಏನು ಮಾಡಿಸ್ಬೋದು. ಸರ್, ಈಗ PPP ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ನಾನು ನಿನ್ನೇನೋ ಹೇಳಿದೆ, ಗೊತ್ತಿಲ್ಲ, ನಾನು ಅದನ್ನ ಹೇಳೋದು. ನಾನು ಒಂದು ಕನಿಸಲ ಹೇಳೋದಕ್ಕೆ ಲಾಸ್ಟ್ ಇದು ಮನೆ ಹೇಳಂಗಿಲ್ಲ ಅದ್ರ ಬಗ್ಗೆ ಸ್ಟೇಟ್ಮೆಂಟ್. ಒಂದೇದು PPP ಹೋರಾಟಗಳು ಸರ್ಕಾರದಿಂದ ಆಗಬೇಕು, PPP ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ವೇಟ್ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದು ಏನು ಹೇಳಿದ್ರು, ನಮ್ಮ ಕಡೆ ವಿಡಿಯೋ ನೋಡಿದ್ರೆ ನಿಮ್ಮ PPP ಬೇಡಲ್ಲಪ್ಪ, ಆಯ್ತು ಸರ್ಕಾರದೇ ಮಾಡೋದು, ಸ್ವಲ್ಪ ತಡ ಆಗ್ತದ ಅಂತ ಹೇಳಿದ್ರು. ಏನ್ರಿ, ಇವ್ರು ಏನು ಹೇಳಿದ್ರು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ, ಆಗಲಿ ಅಂತ ಹೇಳಿದ್ರೆ ಅದು ಬಿಡ್ರಿ. ಮತ್ತೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಸಹ ಮತ್ತೆ ಪದೇ ಹೇಳಬೇಕು. ಅವ್ರ ಮಿನಿಸ್ಟರ್ ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು, ಹಾಸ್ಪಿಟಲ್ನಾಗ ಇನ್ನೊಂದು ಮೀಟಿಂಗ್ ಇತ್ತು ತಾಪದಾಗ, ಅಷ್ಟಾದ್ರೂ ವೇಟ್ ಮಾಡಿಸಿದ್ರೆ ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಅವ್ರು ಬಿಟ್ಬಿಡ್ಬೇಕಾಗಿದೆ ಅಲ್ಲಿಗೆ. PPP ಮಾಡಿದ್ರೆ ಸರ್ಕಾರ ಮಾಡ್ತೀವಿ ನಾವು ಕುಡಿತೇನಪ್ಪ, ಇದು ಯಾಕೆ ಹೋರಾಟ. ಇದಾದ್ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದ್ದೀನಿ MP ಪಾಟೀಲ್ ಇವತ್ತು ಹೇಳ್ತೀನಿ ಫೈನಲಿ. ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನು ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದುಕೊಳ್ಳೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಯಾರು ಕಲಿಸ್ಯಾರ ಗೊತ್ತಿಲ್ಲ ನಮ್ಗೆ. ನೀನೇ ಅಂಥದ್ದು ಸರ್ಕಾರದಾಗ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1000 ದಿನ ಅಲ್ಲ, ಪ್ರತಿ ದಿವಸ ರಾಜ್ಯದಾಗ 1000 ಸ್ಟ್ರೈಕ್ ಆಗ್ತಾವೆ. ಅವ್ರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟೇ ಮಾಡ್ಬಿಡ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅದೇ 365 ದಿವಸ ಹಂಗೆ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಂಜೆಗೂ ಒಂದು ಕೆಲಸ ಕೇಳಿದ್ದೀನಿ, ಎಲ್ಲರೂ ಕರೆ ಕೇಳಿದ್ದೀನಿ, ಕೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜನ್ನೇ ಮಾಡಲಾಗುವುದು. ಆಯ್ತಾ? ಏನ್ ಬೇಕೇನು CM ಕರೆಂಟ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಮುಗೀತು. ಬಸವರಾಜ್, ನೀನು ಆಕ್ಟಿವಿಸ್ಟ್ ತರ ಮಾತಾಡ, ಸುಮ್ಮನೆ ಇದು ಹಣಕಾಸಿನ ಲಭ್ಯತೆ ಪ್ರಕಾರ ಮಾಡ್ತೀವಿ. ಮುಖ್ಯಮಂತ್ರಿ ಹೇಳಿದಾರ ಸುಮ್ಮನೆ ಭೂಮಿ ಪೂಜೆ ಅಂತ ಸುಮ್ಮನೆ ಬಿಡ್ರಿ. ಇದೆಲ್ಲ ಡೋಂಟ್ ಪ್ಲೇ ಪಾಲಿಟಿಕ್ಸ್ ಇನ್ ಇಟ್. ಯು ಬಿಂಗ್ ಅ ಪರ್ಸನ್, ಯು ಡೋಂಟ್ ಪ್ಲೇ ಪಾಲಿಟಿಕ್ಸ್ ಪ್ಲೀಸ್. ಐ ಆಮ್ ನಾಟ್ ಟೆಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆದಷ್ಟು ನಮ್ಮ ಸರ್ಕಾರದಾಗ ಮಾಡ್ಬೇಕು, ನಮ್ಮ ಹೆಮ್ಮೆ ಅಂತ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಲ್ಲ.
PPP ಇಲ್ಲ, ಸರ್ಕಾರವೇ ಆಗ್ತದೆ, ಮುಖ್ಯಮಂತ್ರಿಗಳು 4 ದಿವಸ ತಡ ಆಗ್ತದೆ, ಹಣಕಾಸಿನ ಲಭ್ಯತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಿಸ್ಟೇಕ್ ಕೂಡ ಭೂಮಿ ಪೂಜೆ ಮಾಡೋದು ಹೆಂಗೆ ಮಾಡ್ತಾರೆ? ಅಂದ್ರೆ ಇವತ್ತು ನಾನು ನೀವೇ ಬರೀತೀರಿ, ಟೆಂಡರು ಆಗಿಲ್ಲ, ಸುಡುಗಾಡ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಆಗಿರುತ್ತೆ ಮಾತಾಡ್ತೀವಿ. ನಾಳೆ ಅದು ಬರೀತೀರಿ, ನೀವೇ ಹೆಡ್ಲೈನ್ ಬರೀತೀರಿ. ಅಲ್ಲಿ ನೆನ್ಪು ಬಟ್ ಮಾಡ್ತಾರೆ ಪ್ಲೀಸ್ ಭೂಮಿ ಪೂಜೆ ಹೆಂಗೆ ಬಸವರಾಜ್ ಬಿ ಸೆನ್ಸಿಬಲ್. ಓಕೆ, ಧನ್ಯವಾದಗಳು. ಇನ್ನಷ್ಟು ಕೋರ್ಟ್ ತುಂಬ ಡಿಫರ್ ಆಗ್ಬೋದು ಎರಡು. ಸರ್ ಲಾಸ್ಟ್ ಒನ್ ಕ್ವಶನ್ ಸರ್, ನಾಳೆಗೆ CM ಬರಲಾಗಿಲ್ಲ ಸರ್ ಮಿಡಲ್ ಕ್ಲಾಸ್ ಫಸ್ಟ್ ಕ್ವಶನ್ ಹಿಂದೆ, ಲಾಸ್ಟ್ ಕ್ವಶನ್ ಹಿಂದೆ.